ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆ ಸ್ವಾಮಿ. ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ನಂಬಿಗಸ್ತನಾದ ದೇವರು, ನಂಬಿದವರ ಕೈ ಬಿಡಲಾರದ ದೇವರು ನೀನಯ್ಯ. ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ದಿನ ಬಳ್ಳಾರಿ ಜಿಲ್ಲೆಯ ಎಜಿ ಪಾಸ್ಟರ್ಸ್ ಮೀಟಿಂಗಲ್ಲಿ ಆದಿಯಿಂದ ಅಂತ್ಯದವರೆಗೆ ಇಲ್ಲಿಯವರೆಗೆ ನೀನೇ ಇದ್ದು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಳ್ಳೆಯ ಹಾಡುಗಳ ಮುಖಾಂತರ, ಒಳ್ಳೆಯ ಆರಾಧನೆ ಮುಖಾಂತರ ಮತ್ತು ವಿಶೇಷವಾಗಿ ನಿನ್ನ ವಾಕ್ಯದ ಮುಖಾಂತರ ಉಪಯೋಗಿಸಿದ ಎಲ್ಲ ದಾಸರುಗಳನ್ನು ಆಶೀರ್ವದಿಸು. ಅವರನ್ನು, ಅವರ ಕುಟುಂಬ, ಅವರ ಸೇವೆಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಪ್ಪ ತಂದೆ. ವಾಕ್ಯವು ಕೇಳಿದ ಪ್ರಕಾರ ಹೌದಪ್ಪ, ಲೋಕದ ರೀತಿಯಲ್ಲಿ ಏನೇ ಆಸ್ತಿ ಅಂತಸ್ತುಗಳು ಐಶ್ವರ್ಯಗಳಿದ್ದರೂ ಕೂಡ ನಿನ್ನಲ್ಲಿ, ನಿನ್ನ ಚಿತ್ತದಲ್ಲಿ, ನಿನ್ನ ಹೆಸರನ್ನು ನಾವು ಹೊಂದಿಕೊಂಡು, ನಿನ್ನ ದರ್ಶನವನ್ನು, ಕರೆಯನ್ನು ಹೊಂದಿಕೊಂಡು ಸೇವೆ ಮಾಡುತ್ತಿರುವಾಗ ಒಳ್ಳೆಯ ಉತ್ತಮ ಸೇವಕನೆಂಬ ಒಂದು ಒಳ್ಳೆಯ ಹೆಸರನ್ನು ಹೊಂದಿಕೊಳ್ಳುವಂತೆ ಹೌದಪ್ಪ. ವಾಕ್ಯದಲ್ಲಿ ನಾವು ಈ ದಿನ ನೋಡಿದ ಪ್ರಕಾರ ಅಬ್ರಹಾಮನ ಹಾಗೆ ವಿಶ್ವಾಸದಿಂದಿದ್ದು ತಂದೆ, ಮೋಶೆ ಹಾಗೆ ವಿಧೇಯತೆಯಿಂದ ಇದ್ದು, ದಾವೀದನ ಹಾಗೆ ದೇವರ ಚಿತ್ತವನ್ನು ನೆರವೇರಿಸುವವರಾಗಿ, ಅರಿತವರಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ತಂದೆ ದೇವ. ಪ್ರತಿಯೊಬ್ಬರು ನಾವು ಮತ್ತಾಯ ಸುವಾರ್ತೆ 6:33 ವಾಕ್ಯದ ಪ್ರಕಾರ ಮೊದಲು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಸಹಾಯ ಮಾಡಪ್ಪ ತಂದೆ ದೇವ. ಸೇವೆಯಲ್ಲಿ ಅನೇಕ ಅಡ್ಡಿ ಆತಂಕಗಳು, ಗಲಿಬಿಲಿ, ಘರ್ಷಣೆಗಳು ಉಂಟಾದರೂ ಕೂಡ ಎಲ್ಲರೂ ಕೂಡ ಸಂತೋಷದಿಂದ, ಸಮಾಧಾನದಿಂದ, ಸಹನೆಯಿಂದ, ವಿಶೇಷವಾಗಿ ನಿನ್ನ ಒಂದು ತಾಳ್ಮೆ, ನಿನ್ನ ಗುಣ ಲಕ್ಷಣಗಳನ್ನು ಹೊಂದಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುತ್ತಾ, ಏಸಪ್ಪ ನಿನ್ನ ಮನಸ್ಸುಳ್ಳವರಾಗಿ ನಾವು ಜೀವಿಸುವಂತೆ ಸಹಾಯ ಮಾಡಪ್ಪ. ಅಡ್ಡಿ ಆತಂಕಗಳು ಬಂದರೂ ಕೂಡ ವಿರೋಧಗಳು ಉಂಟಾದರೂ ಕೂಡ ಸೇವೆಯಲ್ಲಿ ತಂದೆ, ನಾವೆಲ್ಲರೂ ಕೂಡ ನೀನು ನಮಗೆ ಕೊಟ್ಟಂತ ಧೈರ್ಯದ ಆತ್ಮವನ್ನು ಹೊಂದಿಕೊಂಡು ಧೈರ್ಯದಿಂದ, ಸ್ಥೈರ್ಯದಿಂದ ಸೇವೆಯಲ್ಲಿ ಮುಂದೆ ಸಾಗಿ ಹೋಗುವಂತೆ ಸಹಾಯ ಮಾಡು. ಅನೇಕ ನಶಿಸಿ ಹೋಗುವ ಆತ್ಮಗಳು, ಕುಟುಂಬಗಳನ್ನು ನಿಮ್ಮ ರಕ್ಷಣೆಯಲ್ಲಿ ತರುವಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಮತ್ತು ಇದೀಗ ಏನವರು ಹೇಳಿದ ಪ್ರಕಾರ ಪ್ರಾರ್ಥನೆ ಅಂಶಗಳು ಪ್ರಸಾದ್ರವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಮಗನ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಪರೇಷನ್ಗೆ ಹೋಗಿರುವಾಗ ಆ ಮಗನನ್ನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಮತ್ತು ಸತೀಶ್ ಗಾಯ ಕೂಡ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಯಾಕೋಬ 5:15 ವಾಕ್ಯವು ನೋಡುವ ಪ್ರಕಾರ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗೆ ರಕ್ಷಣೆ ನೀಡುವುದು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ನಿನ್ನನ್ನು ಆತುಕೊಂಡಿರುವುದಾದರೆ ನಮಗೆ ಬೇಕಾದದ್ದೆಲ್ಲವನ್ನು ಬೇಕಾದ ಸಮಯದಲ್ಲಿ ಬೇಕಾದಷ್ಟನ್ನು ಒದಗಿಸಿಕೊಡುವ ಯೆಹೋವ ಈರೇ ದೇವರು ನೀನಾಗಿದ್ದೀಯಪ್ಪ. ನಿನ್ನ ಮಗನಿಗೆ ಬೇಕಾದ ಆರ್ಥಿಕ ಸೌಲಭ್ಯವನ್ನು ಒದಗಿಸಿಕೊಡಿರಿ, ಧೈರ್ಯ ಕೊಡ್ರಿ, ಸ್ಥೈರ್ಯ ಕೊಡ್ರಿ, ಸಮಾಧಾನ ಕೊಡಿರಪ್ಪ. ಕುಟುಂಬಗಳನ್ನು ಕೂಡ ಸಂತೈಸಿ ಸಮಾಧಾನ ಪಡಿಸಿರಿ. ಅಲ್ಲಿ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಟ್ಟು ನೀವೇ ಮಹಿಮೆ ಹೊಂದಿರಿ ಸ್ವಾಮಿ. ಆಯುಷ್, ಆರೋಗ್ಯ, ಬಲವನ್ನು ಕೊಡಿರಪ್ಪ. ಇಲ್ಲಿ ಸೇರಿ ಬಂದಿರುವ ಎಲ್ಲ ಸೇವಕರನ್ನು, ಅವರ ಕುಟುಂಬ, ಅವರ ಸೇವೆಗಳನ್ನು, ಮಕ್ಕಳು, ಮೊಮ್ಮಕ್ಕಳು ಎಲ್ಲವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಆಶೀರ್ವದಿಸಿ ಅನುಗ್ರಹಿಸು ಸ್ವಾಮಿ. 91ನೇ ಕೀರ್ತನೆ ಹೇಳುವ ಪ್ರಕಾರ ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಕೊನೆಯ ವಾಕ್ಯಗಳು ನಾವು ನೋಡಿಕೊಳ್ಳುವಾಗ ತಂದೆ ದೇವ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ಉದ್ಧರಿಸುವನು, ಅವನು ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ಇಕ್ಕಟ್ಟಿನಲ್ಲಿ ಸಹಾಯ ಮಾಡುವೆನು, ವಿಶೇಷವಾದ ರಕ್ಷಣೆ ನೀಡುವೆನು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಈ ಸಮಯದಲ್ಲಿ ಚಿಕ್ಕಬಳ್ಳಾರಿ ಸಭೆಯನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ ಅಲ್ಲಿರುವಂಥ ಸೇವಕರಿಗೆ, ವಿಶ್ವಾಸಿಗಳಿಗೆ ನಿನ್ನ ವಿಶೇಷವಾದ ರಕ್ಷಣೆಯನ್ನು ನೀಡಿ, ಕಾಯ್ದು, ಕಾಪಾಡಿ ನಡೆಸು ಸ್ವಾಮಿ. ನಾವೆಲ್ಲರೂ ಮಾಡುವ ಪ್ರತಿ ಸೇವೆಗಳನ್ನು ಆಶೀರ್ವದಿಸು. ನಮ್ಮ ಏಜಿ ಸಂಸ್ಥೆಯನ್ನು, ನಾಯಕರನ್ನು, ಸೇವಕರನ್ನು ಎಲ್ಲರನ್ನ ಆಶೀರ್ವದಿಸಪ್ಪ. ಮತ್ತು ವಿಶೇಷವಾಗಿ ನಮ್ಮ ಪ್ರೆಸ್ಪಿಟರ್ ಆಗಿರುವ ಜಾನ್ಮಾರ್ ಕೈನವರನ್ನು, ಅವರ ಕುಟುಂಬ, ಅವರ ಸೇವೆಗಳನ್ನು ನೀನು ಜ್ಞಾಪಕ ಮಾಡಿಕೊಂಡು ಆಶೀರ್ವದಿಸಿ ಅನುಗ್ರಹಿಸು. ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸೇವೆಯಲ್ಲಿ ನಿರತರಾಗಿರುವಂತೆ ಸಹಾಯ ಮಾಡಪ್ಪ. ಸೇರಿ ಬಂದಿರುವ ನಾವೆಲ್ಲರೂ ಕೂಡ ನಿನ್ನ ಆತ್ಮದ ಅಭಿಷೇಕವನ್ನು ಹೊಂದಿಕೊಂಡು, ಆತ್ಮದ ಜ್ಞಾನ, ಸತ್ಯವೇದ, ಬೈಬಲಿನ ವಾಕ್ಯಗಳ ಗೂಢಾರ್ಥಗಳನ್ನು ತಿಳಿದುಕೊಂಡು ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ, ಯಾರನ್ನು ದ್ವೇಷಿಸದೆ, ಯಾರನ್ನು ದೂಷಿಸದೆ, ನಿನ್ನ ಸುವಾರ್ತೆಯನ್ನು ಮಾತ್ರ ಸಾರುತ್ತಾ ಅನೇಕ ಆತ್ಮಗಳನ್ನು ನಿನ್ನ ರಕ್ಷಣೆ ತರುವಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸಿರಪ್ಪ ದೇವ. ನಿಮಗೆ ಸ್ತೋತ್ರ. ಮತ್ತು ವಿಶೇಷವಾಗಿ ಸಭೆಗಾಗಿ ಸ್ತೋತ್ರ, ಮಗನು ವೀರೇಶ್ಗಾಗಿ ಸ್ತೋತ್ರ ಸ್ವಾಮಿ. ಸುಂದರವಾದ ಸಭೆಯನ್ನು ಕೊಟ್ಟಿದ್ದೀಯಪ್ಪ. ಆ ಮಗನನ್ನು, ಅವರ ಕುಟುಂಬವನ್ನು, ಅವರು ಮಾಡುವ ಸೇವೆಗಳನ್ನು, ಅವರು ಮಾಡುವ ಕೆಲಸ ಕಾರ್ಯ ಎಲ್ಲವನ್ನು ಆಶೀರ್ವದಿಸಪ್ಪ. ಅವರಿಗೆ ಕೊಟ್ಟ ಜಮೀನನ್ನು ಕೂಡ ಆಶೀರ್ವದಿಸು. ಸಮಯಕ್ಕೆ ಸರಿಯಾಗಿ ಮಳೆ, ಬೆಳೆ ಕೊಟ್ಟು ಕಾಯ್ದು, ಕಾಪಾಡಿ ನಡೆಸು ಸ್ವಾಮಿ. ಮಾಡುವ ಸೇವೆಯನ್ನು ಆಶೀರ್ವದಿಸಪ್ಪ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ತಂದೆ ದೇವ ನಿಮ್ಮ ಕೃಪಾಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ, ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವ ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ, ಪರಿಶುದ್ಧನು, ಪರಿಶುದ್ಧನು, ಮಹಾಪರಿಶುದ್ಧನಾಗಿರುವ, ಅತಿ ಬೇಗನೆ ಬರಲಿರುವ
ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಆಶೀರ್ವಾದ ನಮ್ಮ ತಂದೆಯಾದ ಕಾಲ ನೆಲೆಯಾಗಿರು.